ದೇವರ ಒಂದು ಶಕ್ತಿ ರಿಲೀಸ್ ಆದಾಗ ಆ ರೀತಿಯಾದ ಕಾರ್ಯನೇ ನಡೆಯುತ್ತೆ. ನಾವು ಕೂಡ ಈ ರೀತಿಯಾಗಿ ದೇವರಿಗೋಸ್ಕರವಾಗಿ ಹತಸಾಕ್ಷಿ ಆಗುವ ಸಮಯ ಬಂದರೆ ಅದು ಯಾರಿಂದನೂ ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ಯಾವ ರೀತಿಯಾಗಾದರೂ, ಒಂದು ಸಣ್ಣ ವಿಷಯದಲ್ಲಾದರೂ ದೊಡ್ಡ ವಿಷಯದಲ್ಲಾದರೂ ಯಾವ ರೀತಿಯಾಗಾದರೂ ದೇವರಿಗೋಸ್ಕರವಾಗಿ ಏನಾದರೂ ಒಂದು ಹೆಜ್ಜೆ, ಅದ್ರ ರಿಸ್ಕ್ ಇರುತ್ತೆ ಅಂದ್ಕೊಳ್ಳೇಬಾರ್ದು ನಾವು. ಯಾಕಂದರೆ ಅದು ಎಷ್ಟು ರಿಸ್ಕ್ ಇರುತ್ತೋ ಅಷ್ಟು ಒಳ್ಳೆ ಪ್ರತಿಫಲ ಬರುತ್ತೆ. ಅದಕ್ಕೆ ಒಂದು ಹಾಡಿದೆ, ಎಷ್ಟು ದೊಡ್ಡ ಹೋರಾಟನೂ ಅಷ್ಟು ದೊಡ್ಡ ವಿಜಯ ಅಂತ. ಅಲ್ಲಿ ಎಷ್ಟು ರಿಸ್ಕ್ ಇರುತ್ತೋ ಅಷ್ಟು ಶ್ರೇಷ್ಠವಾದ ಪ್ರತಿಫಲ ಬರುತ್ತೆ. ನಾವು ಯಾವ ವಿಷಯಕ್ಕೂ ಹಿಂದೇಟು ಹಾಕ್ದ ಹಾಗೆ ದೇವರ ವಿಷಯ ಅಂತ ಬಂದಾಗ ನಾವು ಖಂಡಿತ ನಾವೆಲ್ಲರೂ ದೇವರ ಮೇಲೆ ಭಾರ ಹಾಕಿ ಇನ್ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡದೆ ಮುನ್ನುಗ್ಗಿ ಆ ವಿಜಯವನ್ನು ನಾವು ಸಂಪಾದನೆ ಮಾಡ್ಕೊಳ್ಳೋಣ. ದೇವರ ನಾಮಕ್ಕೆ ಮಹಿಮೆ ತಂದು ದೇವರ ಸಂತೋಷ ಪಡುವಂತೆ ನಾವು